Hello friends, welcome. Welcome to Capital Market Instruments, University of Mysore, Government First Grade College for Women's, PG Studies in Olenasipura. Myself, Netravati, Government First Grade College for Women's, PG Studies in Olenasipura. My topic, Options and Future Contract, Meaning and Newspaper Codes. ಆಪ್ಷನ್ ಕಾಂಟ್ರಾಕ್ಟ್ ಮೀನಿಂಗ್ ಇದನ್ನ ತಿಳ್ಕೊಳ್ಳೋಕ್ಕಿಂತನೂ ಮುಂಚೆ ಕಾಂಟ್ರಾಕ್ಟ್ ಅಂದರೆ ತಿಳ್ಕೊಳ್ಳೋಣ. ಕಾಂಟ್ರಾಕ್ಟ್ ಅಂತಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ಬೈ ಆ್ಯಂಡ್ ಸೆಲ್ ಮಾಡೋಕ್ಕೋಸ್ಕರ ಮಾಡಿಕೊಂಡಂತಹ ಒಂದು ಅಗ್ರಿಮೆಂಟ್ ಆಗಿದೆ. ಅದರಲ್ಲಿ ಆಪ್ಷನ್ ಕಾಂಟ್ರಾಕ್ಟ್ ಮೀನಿಂಗ್ ಇಟ್ ಮೀನ್ಸ್ an options contract is an agreement between a buyer and seller that gives the purchase of the options the right to buy or sell a particular asset at a later date at an agreed upon price. Options contracts are often used in securities, commodities and real estate transactions. ಅಂತಂದರೆ ಆಪ್ಷನ್ ಕಾಂಟ್ರಾಕ್ಟ್ ಅನ್ನೋದು ಇಬ್ಬರು ವ್ಯಕ್ತಿಗಳ ನಡುವೆ ಮಾಡಿಕೊಂಡಂಥ ಅಂದರೆ ಬೈ ಆ್ಯಂಡ್ ಸೆಲ್ ಮಾಡೋಕ್ಕೋಸ್ಕರ ಮಾಡಿಕೊಂಡಂಥ ಒಂದು ಅಗ್ರಿಮೆಂಟ್ ಆಗಿದೆ. ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ಒಂದು ಪರ್ಟಿಕ್ಯುಲರ್ ಅಸೆಟನ್ನು ಪರ್ಚೇಸ್ ಮಾಡ್ಕೋಬೇಕು ಅಂತ ಅಗ್ರಿಮೆಂಟ್ ಆಗಿರುತ್ತೆ. ಬಟ್ ಆ ಪರ್ಟಿಕ್ಯುಲರ್ ಡೇಟಲ್ಲಿ ಆ ಅಸೆಟನ್ನು ಪರ್ಚೇಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆವಾಗ ಆ ಡೇಟ್ ಆದಮೇಲೂ ಕೂಡ ಒಂದು ಅಸೆಟನ್ನು ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ಇದನ್ನು ಆಪ್ಷನ್ ಕಾಂಟ್ರಾಕ್ಟ್ ಅಂತೀವಿ. ಇಲ್ಲಿ ಆಪ್ಷನ್ ಅನ್ನು ಹೇಳಾಗಿ ಕೂಡ ಡೇಟ್ ಆದಮೇಲೂ ಕೂಡ ಪರ್ಚೇಸ್ ಮಾಡ್ಕೋಬೇಕು ಅನ್ನೋ ಆಪ್ಷನನ್ನು ನಾವಿಲ್ಲಿ ನೋಡ್ಬೋದು. ಇದು ಸೆಕ್ಯೂರಿಟೀಸ್ ಮತ್ತು ಕಮೋಡಿಟೀಸ್ ಮತ್ತು ರಿಯಲ್ ಎಸ್ಟೇಟ್ಗಳ ಮೇಲೆ ನಡೆಯುವಂಥ ಟ್ರೇಡಿಂಗ್ ಆಗಿರುತ್ತೆ. ನೆಕ್ಸ್ಟ್, ಫ್ಯೂಚರ್ ಕಾಂಟ್ರಾಕ್ಟ್ ಮೀನಿಂಗ್. A future contract is a legal agreement to buy or sell a particular commodity asset or security at a predetermined price at a specific time in the future. Future contracts are standardized for quality and quantity for facilitate trading on a future exchange. ಅಂತಂದರೆ ಫ್ಯೂಚರ್ ಕಾಂಟ್ರಾಕ್ಟ್ ಕೂಡ ಬೈ ಆ್ಯಂಡ್ ಸೆಲ್ ಮಾಡೋಕ್ಕೋಸ್ಕರ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂತಹ ಒಂದು ಕಾನೂನುಬದ್ಧವಾದ ಅಗ್ರಿಮೆಂಟ್ ಆಗಿರುತ್ತೆ. ಇದು ಫ್ಯೂಚರಲ್ಲಿ ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ಒಂದು ಪರ್ಟಿಕ್ಯುಲರ್ ಅಸೆಟನ್ನು ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ ಅಂದರೆ ಬೈ ಆ್ಯಂಡ್ ಸೆಲ್ ಮಾಡೋಕ್ಕೋಸ್ಕರ ಮಾಡಿಕೊಂಡಂಥ ಒಂದು ಅಗ್ರಿಮೆಂಟು. ಇದು ಕಾನೂನುಬದ್ಧ ಆಗಿದ್ದು ಮತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನು ಫ್ಯೂಚರ್ ಕಾಂಟ್ರಾಕ್ಟಲ್ಲಿ ನಾವು ನೋಡ್ಬೋದು. ಇದು ಫ್ಯೂಚರಲ್ಲಿ ಫ್ಯೂಚರ್ ಎಕನಾಮಿಕ್ ಗ್ರೋತ್ಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್, ನ್ಯೂಸ್ ಪೇಪರ್ ಕೋಡ್ಸ್. ಇಟ್ ಮೀನ್ಸ್ ಮೆನಿ ನ್ಯೂಸ್ ಪೇಪರ್ಸ್ ಕ್ಯಾರಿ ಫ್ಯೂಚರ್ ಕೊಟೇಶನ್ಸ್ ಇನ್ ದಿ ಎಕನಾಮಿಕ್ ಟೈಮ್ಸ್. ಫ್ಯೂಚರ್ ಕೊಟೇಶನ್ಸ್ ಕ್ಯಾನ್ ಕರೆಂಟ್ಲಿ ಬಿ found in NSE derivatives section. In the next slide, you will see newspaper quote for stock as they appeared on NSE website on 8 May 2020 on Friday. ಅಂದರೆ ನ್ಯೂಸ್ ಪೇಪರ್ ಕೋಡ್ಸ್ ಅಂದ್ರೂ ಕೂಡ ಇದು ಫ್ಯೂಚರಲ್ಲಿ ಇನ್ವೆಸ್ಟರ್ಸ್ಗೆ ಫ್ಯೂಚರ್ ಎಕನಾಮಿಕನ್ನು ಇದು ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸಾಂಪಲ್ ನೋಡೋಣ ಬನ್ನಿ. ಟೈಪಿಕಲ್ ನ್ಯೂಸ್ ಪೇಪರ್ ಕೋಟ್ ಅಂತಂದರೆ ಆನ್ 8 May 2020 ಕಾಂಟ್ರಾಕ್ಟ್ ಅಂತಂದರೆ ಫ್ಯೂಚರ್ ಕಾಂಟ್ರಾಕ್ಟು ಯಾವಾಗಲೂ ಎವ್ರಿ ಮಂತು ಥರ್ಸ್ಡೇನೇ ಕ್ಲೋಸಿಂಗ್ ಡೇಟ್ ಆಗಿರೋಂಥದ್ದು. ಫಾರ್ ಎಕ್ಸಾಂಪಲ್ಲು ಡ್ಯೂರಿಂಗ್ ದಿ ಡೈಲಿ ನಡೆಯುವಂಥ ಟ್ರೇಡ್ ನೋಡೋಣ. ಅದು ಎಕ್ಸಾಂಪಲ್ 8 May 2020. ಇದರಲ್ಲಿ ಓಪನಿಂಗ್ ಟ್ರೇಡು, ಹೈಯೆಸ್ಟ್ ಟ್ರೇಡು, ಲೋಯೆಸ್ಟ್ ಟ್ರೇಡು, ಕ್ಲೋಸಿಂಗ್ ಟ್ರೇಡು, ಓಪನಿಂಗ್ ಇಂಟ್ರೆಸ್ಟು, ನಂಬರ್ ಆಫ್ ಕಾಂಟ್ರಾಕ್ಟ್ ಅನ್ನು ನೋಡೋಣ. ಇದ್ರ ಮೀನಿಂಗು ಎಕ್ಸ್ಪ್ಲನೇಷನ್ ಆಫ್ ದಿ ಟರ್ಮಿನಾಲಜೀಸ್ ಅಂತಂದರೆ ಓಪನಿಂಗಲ್ಲಿ ಇಟ್ ಮೀನ್ಸ್ ಓಪನ್ ದಿ ಪ್ರೈಸ್ ಆಫ್ ಡೇಸ್ ಫಸ್ಟ್ ಟ್ರೇಡ್ ಅಂತಂದರೆ
ಡ್ಯೂರಿಂಗ್ ದಿ ಡೇ ಅಂದರೆ ಒಂದು ದಿನದಲ್ಲಿ ಫಸ್ಟ್ ಟ್ರೇಡ್ ಪ್ರೈಸನ್ನು ನಾವಿಲ್ಲಿ ನೋಡ್ಬೋದು. ಹೈ, ಇಟ್ ಮೀನ್ಸ್ ದಿ ಹೈಯೆಸ್ಟ್ ಪ್ರೈಸ್ ಆಫ್ ಎ ಟ್ರೇಡ್ ರೆಕಾರ್ಡೆಡ್ ಡ್ಯೂರಿಂಗ್ ದಿ ಡೇ, ಅಂದರೆ ಹೈಯೆಸ್ಟ್ ಪ್ರೈಸನ್ನು ಡ್ಯೂರಿಂಗ್ ದಿ ಡೇಯಲ್ಲಿ ರೆಕಾರ್ಡ್ ಆಗಿರೋಂಥದ್ದನ್ನ ನೋಡುವಂಥದ್ದು. ನೆಕ್ಸ್ಟ್ ಲೋ, ಇಟ್ ಮೀನ್ಸ್ ದಿ ಲೋಯೆಸ್ಟ್ ಪ್ರೈಸ್ ಆಫ್ ಎ ಟ್ರೇಡ್ ರೆಕಾರ್ಡೆಡ್ ಡ್ಯೂರಿಂಗ್ ದಿ ಡೇ ಅಂತಂದರೆ ಡ್ಯೂರಿಂಗ್ ದಿ ಡೇಲಿ ಲೋಯೆಸ್ಟ್ ಪ್ರೈಸ್ನ ರೆಕಾರ್ಡ್ ಆಗಿರೋಂಥದ್ದನ್ನ ನೋಡುವಂಥದ್ದು. ನೆಕ್ಸ್ಟ್ ಕ್ಲೋಸ್, ಇಟ್ ಮೀನ್ಸ್ ಕ್ಲೋಸಿಂಗ್ ಪ್ರೈಸ್ ಆಫ್ ದಿ ಡೇಸ್ ಎಂಡ್, ಅಂದರೆ ಡ್ಯೂರಿಂಗ್ ದಿ ಡೇಲಿ ಎಂಡಿಂಗಲ್ಲಿ ಕ್ಲೋಸಿಂಗ್ ಪ್ರೈಸ್ ಎಷ್ಟಿದೆ ಅನ್ನೋ ರೆಕಾರ್ಡನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಓಪನ್ ಇಂಟ್ರೆಸ್ಟ್, ಇಟ್ ಮೀನ್ಸ್ ನಂಬರ್ ಆಫ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ಸ್ ದಟ್ ಆರ್ ಓಪನ್, ಅಂದರೆ ಓಪನಿಂಗ್ ಇಂಟ್ರೆಸ್ಟು ಎಷ್ಟಿದೆ ಅನ್ನೋದನ್ನು ನಾವಿಲ್ಲಿ ನೋಡುವಂಥದ್ದಾಗಿದೆ. ನಂಬರ್ ಆಫ್ ಕಾಂಟ್ರಾಕ್ಟ್ಸ್, ಇಟ್ ಮೀನ್ಸ್ ಟೋಟಲ್ ನಂಬರ್ ಆಫ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ಸ್ ದಟ್ ಆರ್ ಟ್ರೇಡೆಡ್ ಡ್ಯೂರಿಂಗ್ ದಿ ಡೇ, ಅಂದರೆ ನಂಬರ್ ಆಫ್ ಕಾಂಟ್ರಾಕ್ಟ್ಸು ಡ್ಯೂರಿಂಗ್ ದಿ ಡೇಲಿ ಎಷ್ಟಿದೆ ಅನ್ನೋ ರೆಕಾರ್ಡನ್ನು ನೋಡ್ಬೋದು. ಇಲ್ಲಿ ನೋಡೋದಾದರೆ ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ದಿ ಡೇಲಿ ಆನ್ ಮೇ 2020 ಮಾರುತಿ ಸುಜುಕಿ ಇದರಲ್ಲಿ ಓಪನಿಂಗ್ ಟ್ರೇಡು 4856.45 ಇದೆ. ಹೈಯೆಸ್ಟ್ ಟ್ರೇಡು ಆನ್ 8 ಮೇ 2020 ಮಾರುತಿ ಸುಜುಕಿಲಿ ಟ್ರೇಡ್ ಇರೋಂಥದ್ದು 4864.7. ಲೋಯೆಸ್ಟ್ ಟ್ರೇಡ್ ಇರೋಂಥದ್ದು ಆನ್ 8 ಮೇ 2020 4646.1. ಕ್ಲೋಸಿಂಗ್ ಟ್ರೇಡ್ ಇರೋಂಥದ್ದು 4654.15. ಓಪನಿಂಗ್ ಇಂಟ್ರೆಸ್ಟ್ ಇರೋಂಥದ್ದು 2,73,100. ನೆಕ್ಸ್ಟು ನಂಬರ್ ಆಫ್ ಕಾಂಟ್ರಾಕ್ಟ್ಸ್ 12,833. ನೆಕ್ಸ್ಟ್ ಆಕ್ಸಿಸ್ ಬ್ಯಾಂಕ್ ಆನ್ ಮೇ 2020 ಓಪನಿಂಗ್ ಟ್ರೇಡ್ ಡ್ಯೂರಿಂಗ್ ದಿ ಡೇಲೆ 404.45. ಹೈಯೆಸ್ಟ್ ಟ್ರೇಡು ಆನ್ 8 ಮೇ 2020 ಡ್ಯೂರಿಂಗ್ ದಿ ಡೇ 410.45. ಲೋಯೆಸ್ಟ್ ಟ್ರೇಡು 380.75. ಈ ಟ್ರೇಡ್ ನಡೆಯುವಂಥದ್ದು ಡ್ಯೂರಿಂಗ್ ದಿ ಡೇ ಅಂದರೆ ಒಂದೇ ದಿನದಲ್ಲಿ, ಅದು 8 ಮೇ 2020 ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋಂಥದ್ದು. ನೆಕ್ಸ್ಟ್ ಕ್ಲೋಸಿಂಗ್ ಟ್ರೇಡು 382 ಆನ್ 8 ಮೇ 2020. ಓಪನಿಂಗ್ ಇಂಟ್ರೆಸ್ಟು 5,52,09,200. ನೆಕ್ಸ್ಟು ನಂಬರ್ ಆಫ್ ಕಾಂಟ್ರಾಕ್ಟ್ಸ್ 25,752. ನೆಕ್ಸ್ಟ್ ರೆಡ್ಡಿಸ್ ಲ್ಯಾಬ್ಸ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಓಪನಿಂಗ್ ಟ್ರೇಡ್ ಆನ್ 8 ಮೇ 2020 ಡ್ಯೂರಿಂಗ್ ದಿ ಡೇ 3,910. ಹೈಯೆಸ್ಟ್ ಟ್ರೇಡ್ ಆನ್ ಮೇ 2020 4,115.95. ಲೋಯೆಸ್ಟ್ ಟ್ರೇಡ್ ಆನ್ 8 ಮೇ 2020 ಡ್ಯೂರಿಂಗ್ ದಿ ಡೇ 3,910. ಕ್ಲೋಸಿಂಗ್ ಟ್ರೇಡ್ ಆನ್ 8 ಮೇ 2020 ಡ್ಯೂರಿಂಗ್ ದಿ ಡೇ 3,984. ಓಪನಿಂಗ್ ಇಂಟ್ರೆಸ್ಟ್ ಆನ್ 8 ಮೇ 2020 2,71,9,250. Number of contracts 13,402. Next, Sun Pharma, for example, opening trade on 8 May 2020 463. Highest trade on 8 May 2020 471.75. Lowest trade on 8 May 2020 during the day 454.65. Closing trade on 8 May 2020 during the day 454.65. Opening interest 4,22,65,000 on 8 May 2020 during the day trade. ಮತ್ತೆ during the daily on 8 May 2020 number of contracts ಇರುವಂಥದ್ದು 14,265. ಅಂದರೆ ಈ ಟ್ರೇಡಿಂಗ್ ನಡೆಯುವಂಥದ್ದು ಡ್ಯೂರಿಂಗ್ ದಿ ಡೇ, ಅದು ಆನ್ 8 May 2020.
ನೆಕ್ಸ್ಟು ಅದೇ ಥರ ಟ್ರೇಡು ಮಂತಲ್ಲಿ ನಡೆಯುವಂಥದ್ದು. ಫಾರ್ ಎಕ್ಸಾಂಪಲ್ಲು ಮಾರ್ಚ್ ಮಂತಲ್ಲಿ ಓಪನಿಂಗ್ ಟ್ರೇಡಿಂಗ್ 455.125, ಹೈಯೆಸ್ಟ್ ಟ್ರೇಡ್ ಆನ್ ಮಾರ್ಚ್ ಮಂತು 457.00, ಲೋಯೆಸ್ಟ್ ಟ್ರೇಡು ಆನ್ ಮಾರ್ಚ್ ಮಂತು 451.750, ಸೆಟ್ಲ್ ಆಗಿರೋಂಥದ್ದು ಆನ್ ಮಾರ್ಚ್ ಮಂತಲ್ಲಿ 452.00, ಚೇಂಜ್ ಆಗಿರೋಂಥದ್ದು ಲೆಸ್ 2.750 ಆನ್ ಮಾರ್ಚ್ ಮಂತ್. ಓಪನಿಂಗ್ ಇಂಟ್ರೆಸ್ಟ್ ಆನ್ ಮಾರ್ಚ್ ಮಂತ್ ಟ್ರೇಡಿಂಗ್ 5,97,913. ನೆಕ್ಸ್ಟ್ ಮೇ ಮಂತಲ್ಲಿ ಓಪನಿಂಗ್ ಟ್ರೇಡಿಂಗು 467.00, ಹೈಯೆಸ್ಟ್ ಪ್ರೈಸ್ ಇರೋಂಥದ್ದು ಅಂದರೆ ಹೈಯೆಸ್ಟ್ ಟ್ರೇಡ್ ಆನ್ ಮೇ ಮಂತು 468.00, ಲೋಯೆಸ್ಟ್ ಟ್ರೇಡ್ ಇರೋಂಥದ್ದು ಮೇ ಮಂತು 463.00, ಸೆಟ್ಲ್ ಆಗಿರೋಂಥದ್ದು ಆನ್ ಮೇ ಮಂತು 463.250, ಚೇಂಜ್ ಆಗಿರೋಂಥದ್ದು ಲೆಸ್ ಆನ್ ದಿ ಮಂತಲ್ಲೇ ಲೆಸ್ 2.750. ಓಪನ್ ಇಂಟ್ರೆಸ್ಟ್ ಆನ್ ಮೇ ಮಂತು 1,37,547. ನೆಕ್ಸ್ಟ್ ಜುಲೈ ಮಂತಲ್ಲಿ ಓಪನಿಂಗ್ ಟ್ರೇಡಿಂಗ್ ಇರೋಂಥದ್ದು 477.00, ಹೈಯೆಸ್ಟ್ ಟ್ರೇಡ್ ಆನ್ ಜುಲೈ ಮಂತ್ 477.500, ಲೋಯೆಸ್ಟ್ ಟ್ರೇಡ್ ಆನ್ ಜುಲೈ ಮಂತ್ 472.500, ಸೆಟ್ಲ್ ಆಗಿರೋಂಥದ್ದು ಆನ್ ಜುಲೈ ಮಂತ್ 473.00, ಚೇಂಜ್ ಆಗಿರೋಂಥದ್ದು ಜುಲೈ ಮಂತಲ್ಲಿ -2.00. ಓಪನಿಂಗ್ ಇಂಟ್ರೆಸ್ಟ್ ಆನ್ ಜುಲೈ ಮಂತ್ 1,53,164. ಓಪನಿಂಗ್ ಟ್ರೇಡ್ ಆಗಿರೋಂಥದ್ದು ಆನ್ ಜುಲೈ ಮಂತಲ್ಲಿ ಓಪನಿಂಗ್ ಟ್ರೇಡ್ 475.00, ಹೈಯೆಸ್ಟ್ ಟ್ರೇಡ್ ಆನ್ ಸೆಪ್ಟೆಂಬರ್ ಮಂತ್ 475.500, ಲೋಯೆಸ್ಟ್ ಟ್ರೇಡ್ ಆನ್ ಸೆಪ್ಟೆಂಬರ್ ಮಂತ್ 471.750, ಸೆಟ್ಲ್ ಆಗಿರೋಂಥದ್ದು ಆನ್ ಸೆಪ್ಟೆಂಬರ್ ಮಂತ್ 472.250. ನೆಕ್ಸ್ಟ್ ಚೇಂಜ್ ಆಗಿರೋಂಥದ್ದು ಸೆಪ್ಟೆಂಬರ್ ಮಂತಲ್ಲಿ -2.00. ನೆಕ್ಸ್ಟ್ ಓಪನಿಂಗ್ ಇಂಟ್ರೆಸ್ಟ್ ಆನ್ ಸೆಪ್ಟೆಂಬರ್ ಮಂತ್ 29,258 ಅಂತಂದರೆ ಈ ಟ್ರೇಡ್ ನಡೆಯೋಂಥದ್ದು ಮಂತಲ್ಲಿ. ನೆಕ್ಸ್ಟ್ ಇದು ಕೂಡ ಫ್ಯೂಚರ್ ಕಾಂಟ್ರಾಕ್ಟಲ್ಲಿ ಫ್ಯೂಚರ್ ಕೋರ್ಸ್ಗೆ ಎಕ್ಸಾಂಪಲ್ ಆಗಿದೆ. ಓಪನಿಂಗ್ ಹೈ ಲೋ ಸೆಟ್ಲ್ ಚೇಂಜ್ ಮತ್ತು ಹೈ ಲೋ ಓಪನಿಂಗ್ ಇಂಟ್ರೆಸ್ಟ್ ಕೂಡ ಇದೆ ಫ್ಯೂಚರ್ ಕಾಂಟ್ರಾಕ್ಟ್ಗೆ ಫಾರ್ ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್ ಕನ್ಕ್ಲೂಷನ್. Interestingly, investors can also use future for hedging, that is, for minimizing their downside in their portfolio by taking opposite position in future market. ಅಂತಂದರೆ ಫ್ಯೂಚರ್ ಕಾಂಟ್ರಾಕ್ಟ್ ಅನ್ನೋದು ಇನ್ವೆಸ್ಟರ್ಸ್ಗೆ ಇಂಟ್ರೆಸ್ಟಿಂಗ್ ಎಡ್ಜಿಂಗ್ ಆಗಿದೆ ಮತ್ತು ಇದು ಫ್ಯೂಚರಲ್ಲಿ ಫ್ಯೂಚರ್ ಎಕನಾಮಿಕನ್ನು ಡೆವಲಪ್ ಮಾಡೋಕ್ಕೋಸ್ಕರ ಮತ್ತು ಫ್ಯೂಚರ್ ಪೊಸಿಷನ್ಗೆ ಹೆಲ್ಪ್ಫುಲ್ ಆಗಿದೆ ಅನ್ನೋದನ್ನು ನಾವು ಫ್ಯೂಚರ್ ಕಾಂಟ್ರಾಕ್ಟಲ್ಲಿ ನೋಡ್ಬೋದು. ಇದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಆಗಿರುತ್ತೆ ಅನ್ನೋದನ್ನು ಕೂಡ ನಾವು ಫ್ಯೂಚರ್ ಕಾಂಟ್ರಾಕ್ಟಲ್ಲಿ